ವಿಜಯಪುರ ಎಂದ ತಕ್ಷಣ ಪಟ್ಟಣ ನೆನಪಾಗುವಂಥದ್ದು ವಿಶ್ವವಿಖ್ಯಾತ ಗೋಳಗುಮ್ಮಟ. ಗೋಳಗುಮ್ಮಟ ವಿಜಯಪುರ ಜಿಲ್ಲೆಯಲ್ಲಿರುವಂಥ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ವಿಜಯಪುರ ಅಷ್ಟೊಂದು ಚಿರಪರಿಚಿತ. ಇದರ ಜೊತೆಗೆ ಈಗ ವಿಶ್ವವಿಖ್ಯಾತ ಗೋಳಗುಮ್ಮಟದ ಮುಂಭಾಗದಲ್ಲಿರುವಂಥ ಮ್ಯೂಸಿಯಂಗೆ ಬಾಂಬ್ ಇಡಲಾಗಿದೆ ಎಂಬ ಇಮೇಲ್ ಸಂದೇಶವೊಂದು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ಈಗ ಸಿಬ್ಬಂದಿಗಳು ಕೈಗೊಂಡಿರುವಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ನೋಡ್ಬೋದು, ನಾವೀಗ ವಿಶ್ವವಿಖ್ಯಾತ ಗೋಳಗುಮ್ಮಟದ ಮುಂಭಾಗದಲ್ಲಿದ್ದೀವಿ. ಈ ವಿಶ್ವವಿಖ್ಯಾತ ಗೋಳಗುಮ್ಮಟದ ಮುಂಭಾಗದಲ್ಲಿರುವಂಥ ಮ್ಯೂಸಿಯಂಗೆ ಬಾಂಬ್ ಇಡಲಾಗಿದೆ ಎಂಬ ಇಮೇಲ್ ಸಂದೇಶವೊಂದು ಏನೋ ನಿನ್ನೆ ಕಳಿಸಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳೋದ್ರ ಜೊತೆಗೆ ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿರುವಂಥದ್ದು. ಗೋಳಗುಮ್ಮಟದ ಕಚೇರಿ ಏನೋ ಆವರಣದಲ್ಲಿ ಕೂಡ ಸಾಕಷ್ಟು ಪರಿಶೀಲನೆಯನ್ನು ಕೂಡ ಮಾಡುವ ಮೂಲಕ ಸೆಕ್ಯೂರಿಟಿಗಳು ಒಳಗಡೆ ಬಿಡ್ತಾ ಇದ್ದಾರೆ. ಇನ್ನೊಂದೆಡೆ ಆ ಮ್ಯೂಸಿಯಂನಲ್ಲಿ ಹಲವು ಭಾಗಗಳಲ್ಲಿ ಅಂದರೆ ಗೋಳಗುಮ್ಮಟದ ಮುಂಭಾಗದಲ್ಲಿ ಏನು ಮ್ಯೂಸಿಯಂ ಕಾಣ್ತಾ ಇದೆ, ಈ ಮ್ಯೂಸಿಯಂನ ಬಹುತೇಕ ಕಡೆಗಳಲ್ಲಿ ನಾವು ಬಾಂಬ್ ಇಟ್ಟಿದ್ದೀವಿ ಎಂಬ ಇಮೇಲ್ ಸಂದೇಶವೊಂದು ಬಂದಿತ್ತು. ಈ ಪ್ರಯುಕ್ತವಾಗಿ ನಿನ್ನೆ ತಡರಾತ್ರಿ ಸಹಿತ ಪೊಲೀಸ್ ಇಲಾಖೆಯವರು ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ಸಹಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿದರು. ಇದು ಕೇವಲ ಇಮೇಲ್ ಸಂದೇಶದ ಮೂಲಕ ಈ ರೀತಿಯಾದಂಥ ಮೆಸೇಜನ್ನು ಕೂಡ ಮಾಡಲಾಗಿತ್ತು. ಇದು ಬಹುತೇಕ ಹಲವು ಐತಿಹಾಸಿಕ ಪ್ರವಾಸಿ ತಾಣಗಳಲ್ಲಿ ಈ ರೀತಿಯಾದಂಥ ಸಂದೇಶವನ್ನು ಬಂದಿತ್ತು. ಈ ಪ್ರಯುಕ್ತವಾಗಿ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ಕೂಡ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನೊಂದು ವಿಶೇಷ ಅಂತಂದರೆ ಈ ಮ್ಯೂಸಿಯಂ ಮುಂಭಾಗದಲ್ಲಿ ಒಂದು ಡಿಟೆಕ್ಟರನ್ನು ಕೂಡ ಅಳವಡಿಸಿದ್ದಾರೆ. ಫ್ರಂಟ್ ಗೇಟ್ ಮುಂದೆನೇ ಒಂದು ಮೆಟಲ್ ಡಿಟೆಕ್ಟರ್ನ ಅಳವಡಿಸಿದ್ದಾರೆ. ಇತ್ತೀಚೆಗೆ ಅಳವಡಿಸಿರುವಂಥ ಆ ಮೆಟಲ್ ಡಿಟೆಕ್ಟರ್ ನಮ್ಮ ಜೇಬ್ನಲ್ಲಿ ನಮ್ಮ ಮೊಬೈಲ್ ಇಟ್ಕೊಂಡು ಹೋದರೂ ಸಹಿತ ತಕ್ಷಣವೇ ಅದು ಮಾಹಿತಿಯನ್ನು ನೀಡುತ್ತೆ. ಅಂದರೆ ಅಷ್ಟೊಂದು ಹೈ ಟೆಕ್ನಾಲಜಿ ಇರುವಂಥ ಮೆಟಲ್ ಡಿಟೆಕ್ಟರ್ನಲ್ಲಿ ಅಳವಡಿಸಿದ್ದಾರೆ ಮ್ಯೂಸಿಯಂ ಮುಂಭಾಗದಲ್ಲಿ. ಇದರ ಮಧ್ಯೆ ಇಲ್ಲಿ ಫೇಕ್ ಇಮೇಲ್ ಸಂದೇಶವೊಂದು ಬಂದಿರುವಂಥ ಪ್ರಯುಕ್ತವಾಗಿ ಇನ್ನಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಜೊತೆಗೆ ಗೋಳಗುಮ್ಮಟದ ಫ್ರಂಟ್ ಗೇಟಲ್ಲೇ ಸೆಕ್ಯೂರಿಟಿ ಸಿಬ್ಬಂದಿಗಳು ಸದಾಕಾಲ ಯಾರೇ ಬಂದರೂ ಸಹಿತ ಅವ್ರನ್ನ ಚೆಕ್ ಮಾಡಿ ಒಳಗಡೆ ಬಿಟ್ಟಿರ್ತಾರೆ. ಜೊತೆಗೆ ಒಳಗಡೆ ಬಿಟ್ಟಿರೋ ಸಂದರ್ಭದಲ್ಲಿ ಒಳಗಡೆ ಕೂಡ ಮೆಟಲ್ ಡಿಟೆಕ್ಟರ್ ಮಷಿನ್ಗಳನ್ನ ಹೈಟೆಕ್ ಮಷಿನ್ಗಳನ್ನ ಕೂಡ ಇಟ್ಟಿದ್ದಾರೆ. ಅದೊಂದು ಫೇಕ್ ಸಂದೇಶವಾಗಿದೆ. ಅಂದರೆ ಜನರಲ್ಲಿ ಭಯ ಹುಟ್ಟಿಸುವಂಥ ಉದ್ದೇಶದಿಂದ, ಪ್ರವಾಸಿಗರಲ್ಲಿ ಭಯ ಹುಟ್ಟಿಸುವಂಥ ಉದ್ದೇಶದಿಂದ ಈ ರೀತಿಯಾದಂಥ ಫೇಕ್ ಇಮೇಲ್ ಸಂದೇಶವೊಂದು ಬಂದಿತ್ತು. ಇತ್ತೀಚೆಗೆ ವಿಶ್ವವಿಖ್ಯಾತ ಗೋಳಗುಮ್ಮಟವನ್ನು ವೀಕ್ಷಣೆ ಮಾಡಲು ವಿವಿಧ ಶಾಲಾ ಕಾಲೇಜುಗಳಿಂದ ಆಗಮಿಸುವಂಥ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಶಾಲಾ ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಗೋಳಗುಮ್ಮಟ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಇದರ ಮಧ್ಯೆ ಈ ರೀತಿಯಾಗಿ ಸಂದೇಶ ಬಂದಿರುವಂಥದ್ದು ಮತ್ತಷ್ಟು ಆತಂಕ ಕೂಡ ಮಾಡಿಕೊಡಿದೆ. ಇಲ್ಲಿ ನೋಡ್ಬೋದು ನೀವು, ಸೆಕ್ಯೂರಿಟಿ ಸಿಬ್ಬಂದಿಗಳು ಪ್ರತಿಯೊಂದು ಬ್ಯಾಗ್ಗಳನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಜೊತೆಗೆ ಒಳಗಡೆ ಕೂಡ ಸಾಕಷ್ಟು ಒಳ್ಳೆಯ ಉಪಕರಣಗಳನ್ನು ಕೂಡ ಇಟ್ಟಿದ್ದಾರೆ ಮೆಟಲ್ ಡಿಟೆಕ್ಟ್ ಮಾಡುವಂಥವು. ಇದರ ಮಧ್ಯೆ ಇಂಥ ಇಮೇಲ್ ಸಂದೇಶ ಬಂದಿರುವಂಥದ್ದು ಟೆರರೈಸರ್ಸ್ ಗ್ರೂಪ್ ಹೆಸರಿನಲ್ಲಿ ಈ ಇಮೇಲ್ ಸಂದೇಶ ಕೂಡ ಬಂದಿದೆ. ನಿನ್ನೆ ಸಾಯಂಕಾಲ ಈ ಇಮೇಲ್ ಸಂದೇಶ ಬಂದಿರುವಂಥ ಪ್ರಯುಕ್ತವಾಗಿ ಗೋಳಗುಮ್ಮಟ ಈಗಾಗಲೇ ಪೊಲೀಸರು ಸೇರಿದಂತೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಆದರೆ ಇದೊಂದು ಫೇಕ್ ಸಂದೇಶ ಎಂಬುವಂಥದ್ದು ಈಗಾಗಲೇ ಸ್ಪಷ್ಟವಾಗಿರುವಂಥದ್ದು. ಆದರೆ ಎಂದಿನಂತೆ ಸಾಕಷ್ಟು ಜನ ಪ್ರವಾಸಿಗರು ಕೂಡ ವಿಶ್ವವಿಖ್ಯಾತ ಗೋಳಗುಮ್ಮಟ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಇದು ಫೇಕ್ ಸಂದೇಶ, ಇದರಲ್ಲಿ ಯಾವುದೇ ರೀತಿಯ ಸತ್ಯಾಸತ್ಯತೆ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸ್ ಮೂಲಗಳು ನೀಡಿರುವಂಥದ್ದು. ಕ್ಯಾಮರಾಮನ್ ಸುರೇಶ್ ಚಿನ್ಗುಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ ಟಿವಿ, ವಿಜಯಪುರ.